ಎಲ್ರಿಗೂ ನಮಸ್ತೆ. ಆತ್ಮೀಯರೇ, ನಾನು ನಿಮ್ಮ ಸತೀಶ್ ಹೆಟ್ಕರ್. ಸ್ನೇಹಿತರೆ, ಇವತ್ತಿನ ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಕುಮಾರಿ ನೇಹಾ ರಾಂಪುರ ಇವರ ರಚನೆಯ ಮ್ಯಾಜಿಕ್ ಪೆನ್ಸಿಲ್ ಎನ್ನುವ ಮಕ್ಕಳ ಕಥಾ ಸಂಕಲನವನ್ನ ಪರಿಚಯವನ್ನ ಮಾಡಿಕೊಡೋದಿಕ್ಕೆ ಬಯಸ್ತೇನೆ. ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲ್ ಅನ್ನ ವೀಕ್ಷಣೆಯನ್ನ ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನ ವೀಕ್ಷಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ, ಮ್ಯಾಜಿಕ್ ಪೆನ್ಸಿಲ್ ಅಂತಕ್ಕಂಥದ್ದು ಮಕ್ಕಳ ಕಥೆಗಳನ್ನ ಒಳಗೊಂಡಂತ ಒಂದು ಅದ್ಭುತವಾಗಿರ್ತಕ್ಕಂಥ ಕಥಾ ಸಂಕಲನ. ಇದನ್ನ ಬರೆದಿರ್ತಕ್ಕಂಥವರು ಕುಮಾರಿ ನೇಹಾ ರಾಂಪುರ ಅವರು. ವಿದ್ಯಾಭ್ಯಾಸದ ಸಮಯದಲ್ಲೇ ತಾವು ಅಪಾರವಾಗಿ ಪ್ರೀತಿಸುತ್ತಿದ್ದ ಪ್ರಾಣಿ ಪಕ್ಷಿಗಳನ್ನ ಕುರಿತು, ಈ ಪರಿಸರವನ್ನ ಕುರಿತು, ಪರಿಸರದ ಹಲವು ವಿಸ್ಮಯಗಳನ್ನ ಕುರಿತು ತಮ್ಮದೇ ಆಗಿರ್ತಕ್ಕಂಥ ಆಡು ಮಾತಿನ ಭಾಷೆಯಲ್ಲಿ ಸುಮಾರು 16 ಕಥೆಗಳನ್ನ ಕಟ್ಟಿಕೊಟ್ಟಿರ್ತಕ್ಕಂಥವರು ನೇಹಾ ರಾಂಪುರ ಅವರು. ಇವೆಲ್ಲವೂ ಕೂಡ ಮಕ್ಕಳು ಓದಬಹುದಾಗಿರ್ತಕ್ಕಂಥ ಕಥೆಗಳಾಗಿದ್ದು, ಬರೀ ಮಕ್ಕಳಿಗಷ್ಟೇ ಹಿತವಾಗುವುದಿಲ್ಲ, ಮಕ್ಕಳ ಸಾಹಿತ್ಯವನ್ನ ಪ್ರೀತಿಸ್ತಕ್ಕಂಥ ಎಲ್ಲ ಸಹೃದಯರು ಕೂಡ ಇಲ್ಲಿನ ಕಥೆಗಳು ತುಂಬಾ ಇಷ್ಟ ಆಗ್ತವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸೋದಿಕ್ಕೆ ಬಯಸ್ತೇನೆ. ಮ್ಯಾಜಿಕ್ ಪೆನ್ಸಿಲ್ ಅಂತಕ್ಕಂಥ ಕೃತಿಯಲ್ಲಿ ಒಟ್ಟು 64 ಪುಟಗಳನ್ನ ಒಳಗೊಂಡಿದ್ದು 16 ಕಥೆಗಳನ್ನ ನಾವು ಓದಿ ಆಸ್ವಾದಿಸಬಹುದಾಗಿರುತ್ತದೆ. ಕುಮಾರಿ ನೇಹಾ ರಾಂಪುರ ಅವರು ಈ ಒಂದು ಕೃತಿಗೆ ವಿವೇಕಾನಂದ ಗೌಡ ಪಾಟೀಲ್ ಸಾಹಿತಿಗಳು ಇವರಿಂದ ಮುನ್ನುಡಿಯ ಅಕ್ಕರೆಯ ಅಕ್ಷರಗಳನ್ನ ಬರೆಸಿರ್ತಕ್ಕಂಥದ್ದನ್ನ ಕಾಣಬಹುದು. ಭಾವದೀಪದ ಹೆಮ್ಮೆ ಎನ್ನುವ ಶೀರ್ಷಿಕೆಡೆಯಲ್ಲಿ ಅಭಿಮಾನದ ಅಕ್ಷರಗಳ ನುಡಿಗಳನ್ನ ಶ್ರೀರಂಗ ಹನುಮಸಾಗರ್ ಅವರು ಕೂಡ ಬರೆದುಕೊಟ್ಟಿದ್ದಾರೆ. ಸ್ವತಃ ಚಿಕ್ಕ ವಯಸ್ಸಿನಲ್ಲೇ ಕಥೆಗಾರ್ತಿಯಾಗಿ ಹೊರಹೊಮ್ಮಿರ್ತಕ್ಕಂಥ ನೇಹಾ ರಾಂಪುರ ಅವರು ತಮ್ಮದೇ ಆಗಿರ್ತಕ್ಕಂಥ ಆಡು ಭಾಷೆಯಲ್ಲಿ ಕವಿ ನಮನವನ್ನ ಸಲ್ಲಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ. ನನ್ನ ಮಾತು ಎನ್ನುವ ಶೀರ್ಷಿಕೆಡೆಯಲ್ಲಿ ಅವರ ನುಡಿಗಳನ್ನ ನಾವು ಕೇಳುವುದಾದರೆ, ನನಗೆ ಮೊದಲಿನಿಂದಲೂ ಕತೆ ಕೇಳುವುದು ಮತ್ತು ಓದುವುದೆಂದರೆ ಬಹಳ ಇಷ್ಟ. ಶಾಲೆಗೆ ಹೋಗುವಾಗ ಆಟದಲ್ಲಿ ಸಿಗುವ ಅರ್ಧ ಗಂಟೆ ನಾವು ಹೊಸ ಹೊಸ ಕಥೆಗಳನ್ನು ಕೇಳುತ್ತೇವೆ ಮತ್ತು ಹೇಳುತ್ತೇವೆ. ಕತೆ ಕೇಳುವಲ್ಲಿ ಮತ್ತು ಹೇಳುವಲ್ಲಿ ತುಂಬಾ ಖುಷಿ ಎನಿಸುತ್ತದೆ. ನಾನು ಪ್ರಥಮ ಬಾರಿಗೆ ಮ್ಯಾಜಿಕ್ ಪೆನ್ಸಿಲ್ ಕಥೆಯನ್ನು ಬರೆದು ನನ್ನ ಅಪ್ಪನಿಗೆ ತೋರಿಸಿದಾಗ ಅವರು ತುಂಬಾ ಮೆಚ್ಚಿಕೊಂಡರು ಮತ್ತು ಹೊಸ ಕಥೆಗಳನ್ನು ಬರೆಯಲು ಪ್ರೋತ್ಸಾಹಿಸಿದರು. ನನ್ನ ಕಚ್ಚಾ ಬರವಣಿಗೆಯನ್ನು ಪಕ್ಕಾ ಮಾಡಿ ತಿದ್ದಿ ತೀಡಿ ಸ್ವತಃ ತಾವೇ ಕಂಪ್ಯೂಟರ್ನಲ್ಲಿ ಟೈಪ್ ಮಾಡಿ ನನಗೆ ತೋರಿಸಿ ನನಗೆ ಸಲಹೆ ನೀಡಿದ ನನ್ನ ಅಪ್ಪನಿಗೆ ನಾನು ಆಭಾರಿಯಾಗಿದ್ದೇನೆ. ಈ ಕಥೆಗಳನ್ನು ಓದಿ ಮಾರ್ಗದರ್ಶನ ಮಾಡಿದ ನನ್ನ ಕಥಾ ಸಂಕಲನಕ್ಕೆ ಮುನ್ನುಡಿ ಬೆನ್ನುಡಿ ಬರೆದುಕೊಟ್ಟ ಶಿಕ್ಷಕ ಸಾಹಿತಿಗಳಾದ ವಿವೇಕಾನಂದ ಗೌಡ ಪಾಟೀಲ್ ಅಂಕಲ್ ಅವರಿಗೆ ನಾನು ತುಂಬಾ ಆಭಾರಿಯಾಗಿದ್ದೇನೆ. ಈ ಸಂಕಲನ ಬರೀ ಅಕ್ಷರಗಳ ಕಥೆಗಳಿಂದ ಕೂಡಿಲ್ಲ. ಪ್ರತಿಯೊಂದು ಕಥೆಯೂ ಕೂಡ ತನ್ನದೇ ಆಗಿರ್ತಕ್ಕಂಥ ಚಿತ್ರ ರಚನೆಯ ಮೂಲಕ ಕೂಡಿರ್ತಕ್ಕಂಥದ್ದನ್ನು ನಾವು ಕಾಣೋದಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಮ್ಯಾಜಿಕ್ ಪೆನ್ಸಿಲ್ ಎನ್ನುವ ಕಥೆಯ ಕೆಲವು ಸಾಲುಗಳನ್ನ ನಾವು ನೋಡುವುದಾದರೆ, ಒಂದು ಊರಿನಲ್ಲಿ ಒಬ್ಬ ಹುಡುಗ ಇದ್ದ. ಅವನ ಹೆಸರು ಸಂದೇಶ. ಅವನು ತುಂಬಾ ಸೋಮಾರಿಯಾಗಿದ್ದನು. ಅವನು ಶಾಲೆಯಲ್ಲಿ ಹೇಳಿದ ಒಂದೂ ಕೆಲಸವನ್ನು ಸರಿಯಾಗಿ ಮಾಡುತ್ತಿರಲಿಲ್ಲ. ತನ್ನ ಕ್ಲಾಸಿನಲ್ಲಿ ಕೊನೆಯ ಬೆಂಚಿನಲ್ಲಿ ಕೂತುಕೊಂಡು ಸ್ನೇಹಿತರಿಗೆ ಕೀಟಲೆ ಮಾಡುತ್ತಿದ್ದ. ಹೀಗಾಗಿ ಅವನು ಎಲ್ಲಾ ಶಿಕ್ಷಕರ ಕೋಪಕ್ಕೆ ಗುರಿಯಾಗುತ್ತಿದ್ದ. ಎಲ್ಲರೂ ಅವನನ್ನು ದಡ್ಡ ಎನ್ನುತ್ತಿದ್ದರು. ಕೀಟಲೆ ಮಾಡಿದಾಗಲೆಲ್ಲ ಶಿಕ್ಷಕರು ಅವನನ್ನು ಹೊರಗೆ ಹಾಕುತ್ತಿದ್ದರು. ಮನೆಗೆ ಬಂದ ಮೇಲೆ ಅಭ್ಯಾಸ ಮಾಡದೆ ತಾಯಿಯಿಂದಲೂ ಬಯಸಿಕೊಳ್ಳುತ್ತಿದ್ದ. ಹೀಗೆ ಕತೆ ಮುಂದುವರಿಯುತ್ತಾ ಹೋಗುತ್ತದೆ. ಈ ಒಂದು ಕಥೆಯಲ್ಲಿ ನಾವು ಆತನಿಗೆ ಆದ ಅನುಭವಗಳನ್ನ ನಾವು ನೋಡಬಹುದು ಮತ್ತು ಆತ ಆದಂತಹ ಬದಲಾವಣೆಯ
ಸಕಾರಣಗಳನ್ನು ನಾವು ಊಹಿಸಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರಾಣಿಗಳು ಮತ್ತು ಕೊರೋನಾ ಅಂತಕ್ಕಂಥದ್ದು ತಮಗೆಲ್ಲರಿಗೂ ಕೂಡ ಗೊತ್ತಿದೆ. ಕೊರೋನಾ ಎಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಮನ್ನೆಲ್ಲ ಸಿಲುಕಿಸ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಪ್ರಾಣಿಗಳನ್ನ ಯಾವ ರೀತಿ ನಾವು ರಕ್ಷಣೆಯನ್ನ ಮಾಡಿದ್ದು, ಕೊನೆಗೆ ಈ ಒಂದು ಕಥೆಯ ಮೂಲಕ ಈ ಮನುಷ್ಯರ ಉಸಾಬರಿಯೇ ಬೇಡ, ಇನ್ನಷ್ಟು ಹೊತ್ತು ಇದ್ದರೆ ನನಗೆ ಕೊರೋನಾ ರೋಗವನ್ನು ಹಚ್ಚುತ್ತಾರೆ ಎಂದು ಅಲ್ಲಿಂದ ಆಡು ಕುರಿಗಳು ಜಾಗ ಖಾಲಿ ಮಾಡಿದವು ಅನ್ನುವ ಮಾತುಗಳನ್ನು ಕೂಡ ನಾವು ಇಲ್ಲಿ ಕೇಳಲಿಕ್ಕೆ ಸಾಧ್ಯ ಆಗುತ್ತೆ. ಒಟ್ಟಾರೆಯಾಗಿ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಕಥೆಯೂ ಕೂಡ ಮಕ್ಕಳು ಓದಿ ಮೆಚ್ಚುವಂತ, ಮಕ್ಕಳಿಗೆ ಕಲಾತ್ಮಕ ಅನುಭವವನ್ನ ನೀಡ್ತಕ್ಕಂಥ ಕಥೆಗಳನ್ನಷ್ಟೇ ನಾವು ಇಲ್ಲಿ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಇದೊಂದು ಸಂಕಲನ ಬಹಳ ಉತ್ತಮವಾಗಿರ್ತಕ್ಕಂಥ ಸಂಕಲನ ಅಂತ ಹೇಳೋದಕ್ಕೆ ನಾನು ಬಯಸ್ತೇನೆ. ಅದೇ ರೀತಿ ನೇಹಾ ರಾಂಪುರ್ ಅವರು ಬಹಳ ಚಿಕ್ಕ ವಯಸ್ಸಿನಲ್ಲೇ ಇಂತಹ ಕಥೆಗಳನ್ನ ಬರೆದಿರ್ತಕ್ಕಂಥದ್ದು. ಈ ಕಥೆಗಳನ್ನ ಹೊರತರ್ತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡಿರ್ತಕ್ಕಂಥ ಅವರ ತಂದೆ ಇವತ್ತು ನಿಜವಾಗ್ಲೂ ಕೂಡ ಬಹಳ ಅಭಿಮಾನದಿಂದ ಹೇಳ್ಕೊಳ್ತಕ್ಕಂಥ ಕೆಲಸ. ಅಂದ್ರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬದ್ದಿತೆ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತೇಳಿ ನಾವು ಸಾಕಷ್ಟು ಗಾದೆಯ ಮಾತುಗಳನ್ನ ವ್ಯಕ್ತಪಡಿಸ್ತಾ ಇರ್ತೀವಿ. ಸೊ ನಾವೆಲ್ಲರೂ ಕೂಡ ಮಕ್ಕಳ ಪ್ರತಿಭೆಗೆ ಪೋಷಣೆಯನ್ನ ನೀಡ್ತಕ್ಕಂಥವ್ರು, ಮಕ್ಕಳ ಪ್ರತಿಭೆಯನ್ನ ಹೊರ ಹಾಕ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥವ್ರು. ಹಾಗಾಗಿ ಒಂದು ತನ್ನ ಮನೆಯ ಪರಿಸರದಲ್ಲಿ ಒಂದು ಮಗು ತಾನು ಬರೆದಿರ್ತಕ್ಕಂಥ ಕಥೆಯನ್ನ ತನ್ನ ತಂದೆಗೆ ತೋರಿಸಿದಾಗ ಆ ತಂದೆ ಅದನ್ನ ಓದಿ ಮೆಚ್ಚಿಕೊಂಡು ಇಂಥ ಒಂದು ಪುಸ್ತಕದ ರೂಪದಲ್ಲಿ ಹೊರತರ್ತಕ್ಕಂಥ ಪ್ರಯತ್ನವನ್ನ ಮಾಡಿರ್ತಕ್ಕಂಥದ್ದು ಒಂದು ಅದ್ಭುತವೇ ಸರಿ ಅಂತೇಳಿ ನಾನು ವ್ಯಕ್ತಪಡಿಸ್ತಾ, ತಾವೆಲ್ಲರೂ ಕೂಡ ಮ್ಯಾಜಿಕ್ ಪೆನ್ಸಿಲ್ ಅಂತಕ್ಕಂಥ ಕೃತಿಯನ್ನ ಕೊಂಡು ಓದಿ ಮಕ್ಕಳ ಸಾಹಿತ್ಯವನ್ನ ಪ್ರೋತ್ಸಾಹಿಸಿ ಅಂತಕ್ಕಂಥ ಮಾತುಗಳನ್ನ ವ್ಯಕ್ತಪಡಿಸ್ತಾ, ಸದ್ಯದಲ್ಲೇ ನನ್ನ 3ನೇ ಸಂಕಲನ ಮಕ್ಕಳಿಗಾಗಿ ಬರೆದಿರ್ತಕ್ಕಂಥದ್ದು ನರಿಯ ಕನಸು ಎನ್ನುವ ಕಥಾ ಸಂಕಲನದ ಮೂಲಕ ಹೊರಬರುತ್ತದೆ. ಈ ಕೃತಿಯನ್ನು ಕೂಡ ತಮಗೆ ಪರಿಚಯವನ್ನ ಮಾಡಿಕೊಡೋದಕ್ಕೆ ಬಯಸ್ತೇನೆ. ಎಲ್ರಿಗೂ ಕೂಡ ಧನ್ಯವಾದಗಳು. ನಮಸ್ತೆ.